ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತಾ ಹಿ ಸೇವೆ 2025 ಸ್ವಚ್ಛತೋತ್ಸವ ಅಭಿಯಾನವನ್ನು ದಾವಣಗೆರೆ ಹೊರವಲಯದ ಕುಂದವಾಡ ಕೆರೆಯಲ್ಲಿ ಹಮ್ಮಿಕೊಂಡಿದ್ದು, ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಚಾಲನೆ ನೀಡಿದರು. ಸ್ವಚ್ಛತಾ ಹಿ ಸೇವೆ ಪ್ರಯುಕ್ತ ವಿವಿಧ ಇಲಾಖೆ ಅಧಿಕಾರಿಗಳು, ಸಂಘ ಸಂಸ್ಥೆಗಳೊಂದಿಗೆ ಕೆರೆಯ ಆವರಣವನ್ನು ಸ್ವಚ್ಛಗೊಳಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ, ದಾವಣಗೆರೆ ನಗರದ ವಿವಿಧ ಸ್ಥಳಗಳಿಗೆ ಹಾಗೂ ಶಾಲೆಗಳಿಗೆ ಹೋಗಿ ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ವಾರಕ್ಕೆ 3 ದಿನಗಳಂತೆ ಮಾಡುತ್ತಿದ್ದೇವೆ. ಈ ಅಭಿಯಾನವನ್ನು ಕಳೆದ ವರ್ಷವೂ ಕೂಡ ಮಾಡಲಾಗಿದ್ದು, ಅದರಂತೆ ಈ ವರ್ಷವೂ ಪಟ್ಟಣದಿಂದ ಹಿಡಿದು ಹಳ್ಳಿಗಳವರೆಗೂ ಸ್ವಚ್ಛತೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಗಿತ್ತೆ ಮಾಧವ್ ವಿಠಲರಾವ್, ಮಹಾನಗರ ಪಾಲಿಕೆ ಆಯುಕ್ತೆ ರೇಣುಕಾ, ದೂಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ, ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಎ ನಾಗರಾಜ್, ಗಡಿಗುಡಾಳ್ ಮಂಜುನಾಥ್ ಸೇರಿದಂತೆ ಅಧಿಕಾರಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರಿದ್ದರು. ಇವತ್ತು ಸ್ವಚ್ಛತಾ ಹಿ ಸೇವೆಯನ್ನು ನಾವು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ಸಾರ್ವಜನಿಕರು, ಲಾಯರ್ಸ್ ಅಸೋಸಿಯೇಷನ್ನು, ಅಡ್ವೊಕೇಟ್ಸ್ ಅಸೋಸಿಯೇಷನ್ನು, ಇಲ್ಲಿ ವಾಕರ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ನಾವು ಇವತ್ತು ಶುರು ಮಾಡಿದ್ದೇವೆ. ಈಗಾಗಲೇ ನಾವು ದಾವಣಗೆರೆಯಲ್ಲಿ ಪ್ರತಿದಿನ ವಾರಕ್ಕೆ 3 ದಿನದಂತೆ ನಾವೆಲ್ಲ ನಮ್ಮ ಸಿಬ್ಬಂದಿ ತಂಡದವರೊಂದಿಗೆ ಬ್ಲಾಕ್ ಸ್ಪಾಟ್ಗಳೆಲ್ಲಿದೆ ಮತ್ತು ಈ ಸ್ಕೂಲ್ಗಳಲ್ಲಿ ನಾನು CEO ಅವರು ಹೋಗಿ ಪ್ಲಾಸ್ಟಿಕ್ ಅವೇರ್ನೆಸ್ಸು ಮತ್ತು ಮಕ್ಕಳಿಗೆ ಪ್ಲಾಸ್ಟಿಕ್ ಅವ್ರ ಮನೆಯಿಂದ ಬರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ನಮಗೆ ತಂದುಕೊಡಿ, ನಾವು ಅದನ್ನು ಕಲೆಕ್ಟ್ ಮಾಡ್ತೀವಿ ಅನ್ನೋ ಅಭಿಯಾನವನ್ನು ನಾವು ಶುರು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಕಳೆದ ವರ್ಷವೂ ಕೂಡ ನಾವು ಮಾಡಿದ್ವಿ. ಇವತ್ತು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಆದೇಶ ಇದೆ, ಎಲ್ಲರೂ ನಾವು ಎಲ್ಲೆಲ್ಲಿ ಪಬ್ಲಿಕ್ಕು ಇಂಪಾರ್ಟೆನ್ಸ್ ಇದೆ, ಅಂದರೆ ವಾಟರ್ ಬಾಡೀಸು, ಐತಿಹಾಸಿಕ ಮಹತ್ವ ಇರ್ತಕ್ಕಂಥವು ಮತ್ತು ಹಳೆಯ ಸ್ಮಾರಕಗಳಿರೋ ಜಾಗದಲ್ಲಿ ಮಾಡಿ ಅಂತ ಹೇಳಿದರೆ, ಆ ನಿಟ್ಟಿನಲ್ಲಿ ಇವತ್ತು ನಾವಿಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇದು ಇನ್ನು ಒಂದು ವಾರದ ದಿನದವರೆಗೂ, ಅಂದರೆ ಅಕ್ಟೋಬರ್ 2ನೇ ತಾರೀಕುವರೆಗೂ ಇದು ಗಾಂಧಿ ಜಯಂತಿವರೆಗೂ ನಡೆಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ರೀ. ಇದಕ್ಕೆ ನಮ್ಮ CEO ಸಾಹೇಬರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರ ತಂಡನೂ ಕೂಡ ಗ್ರಾಮೀಣ ಭಾಗದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಸ್ವಚ್ಛತಾ ಹಿ ಸೇವೆಯನ್ನು ಕೆಲಸವನ್ನು ಶುರು ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಭಾರತ ಮಾತ್ರವಲ್ಲದೆ ಸ್ವಚ್ಛ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ಕನಸು ಕಂಡಿದ್ದರು. ಮಹಾತ್ಮ ಗಾಂಧೀಜಿಯವರು ಭಾರತ ಮಾತೆಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಈಗ ದೇಶವನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿಡುವ ಮೂಲಕ ಭಾರತ ಮಾತೆಗೆ ಸೇವೆ ಸಲ್ಲಿಸುವುದು ನಮ್ಮ ಕರ್ತವ್ಯ. ನಾನು ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯವನ್ನು ವಿನಿಯೋಗಿಸುತ್ತೇನೆ ಎಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ನಾನು ವರ್ಷಕ್ಕೆ 100 ಗಂಟೆಗಳು, ಅಂದರೆ ವಾರಕ್ಕೆ 2 ಗಂಟೆಗಳು ಸ್ವಯಂ ಪ್ರೇರಣೆಯಿಂದ ಸ್ವಚ್ಛತೆಗಾಗಿ ಕೆಲಸ ಮಾಡುತ್ತೇನೆ. ನಾನು ಕಸ ಹಾಕುವುದಿಲ್ಲ ಹಾಗೂ ನಾನು ನನ್ನ ಕುಟುಂಬ, ನನ್ನ ಪ್ರದೇಶ, ನನ್ನ ಹಳ್ಳಿ ಮತ್ತು ನನ್ನ ಕೆಲಸದ ಸ್ಥಳದಿಂದ ಸ್ವಚ್ಛತೆಯ ಅನ್ವೇಷಣೆಯನ್ನು ಪ್ರಾರಂಭಿಸುತ್ತೇನೆ. ಪ್ರಪಂಚದ ದೇಶಗಳು ಸ್ವಚ್ಛವಾಗಿ ಕಾಣಲು ಕಾರಣ ಅವುಗಳು ಸದಾ ನಾಗರಿಕರು ಕಸ ಹಾಕುವುದರಲ್ಲಿ ತೊಡಗುವುದಿಲ್ಲ ಅಥವಾ ಅವರು ಅದನ್ನು ಮಾಡಲು ಬಿಡುವುದಿಲ್ಲ ಎಂದು ನಾನು ನಂಬುತ್ತೇನೆ. ಮಿಷನ್ ಸಂದೇಶವನ್ನು ಪ್ರಚಾರ ಮಾಡುತ್ತೇನೆ. ನಾನು ಇಂದು ತೆಗೆದುಕೊಳ್ಳುತ್ತಿರುವ ಈ ಪ್ರತಿಜ್ಞಾ ವಿಧಿಯನ್ನು ಅವರು 100 ಗಂಟೆಗಳನ್ನು ಸ್ವಚ್ಛತೆಗಾಗಿ ಮೀಸಲಿಡುವಂತೆ ನಾನು ಪ್ರಯತ್ನಿಸುತ್ತೇನೆ. ಸ್ವಚ್ಛತೆಯ ಕಡೆಗೆ ನಾನು ಇಡುವ ಪ್ರತಿಯೊಂದು ಹೆಜ್ಜೆಯು ನನ್ನ ದೇಶವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ
ಎಂದು ನನಗೆ ವಿಶ್ವಾಸವಿದೆ. ಜೈ ಹಿಂದ್, ಜೈ ಕರ್ನಾಟಕ.